ಮಳವಳ್ಳಿ ತಾಲೂಕಿನ ಕಸಬಾ ಹೋಬಳಿಯ ಹಲವಾರು ಗ್ರಾಮಗಳಲ್ಲಿ ಚರಂಡಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಪಿಎಂ ನರೇಂದ್ರಸ್ವಾಮಿ ಗುದ್ದಲಿ ಪೂಜೆ ನೆರವೇರಿಸಿದರು. ತಾಲೂಕಿನ ಗೌಡಗೆರೆ, ಸಾಹಳ್ಳಿ, ಅಗಸನಪುರ, ಬಾಣಗಹಳ್ಳಿ, ಅಪ್ಪಾಜಯ್ಯನದೊಡ್ಡಿ, ಹುಸ್ಕೂರು ಸೇರಿದಂತೆ ಹಲವಾರು ಗ್ರಾಮಿ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಸುಮಾರು 4 ಕೋಟಿಗೂ ಹೆಚ್ಚು ಅನುದಾನದಲ್ಲಿ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿದರು. ಮಳವಳ್ಳಿ ಕ್ಷೇತ್ರವನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸಬೇಕೆಂಬ ಹಂಬಲದೊಂದಿಗೆ ತಾಲೂಕಿನ ರಸ್ತೆ, ನೀರಾವರಿ, ಶಿಕ್ಷಣ, ಆರೋಗ್ಯ ಸೇರಿದಂತೆ ಮೂಲಭೂತ ಸೌಲಭ್ಯವನ್ನು ಕಲ್ಪಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದರು. ಸುಮಾರು 29 ಗ್ರಾಮಗಳಲ್ಲಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳ ಗುದ್ದಲಿ ಪೂಜೆಯನ್ನು ಇವತ್ತು ಮಳವಳ್ಳಿ ತಾಲೂಕಿನ ಸುಮಾರು ಒಟ್ಟು 29 ಗ್ರಾಮಗಳಲ್ಲಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳಿಗೆ ಸುಮಾರು 4,50,00,000 ಅನುದಾನದಲ್ಲಿ ವಿವಿಧ ಗ್ರಾಮಗಳಲ್ಲಿ ಕಸಬಾ ಹೋಬಳಿನಲ್ಲಿ ಇವತ್ತು ಒಂದು ಜನರಲ್ ಬೀದಿಗಳು, ಪ್ರಮುಖವಾಗಿ SCP TSP ಅನುದಾನ ಸಿಗ್ತಿತ್ತು. ಈ ಜನರಲ್ ಬೀದಿಗಳಿಗೆ ಅನುದಾನದ ಲಭ್ಯತೆ ಇದ್ದಿದ್ದರಿಂದ ವಿಶೇಷ ಅನುದಾನವನ್ನು ನಾನು ಸರ್ಕಾರದಿಂದ ಪಡ್ಕೊಂಡು ಇವತ್ತು ಸುಮಾರು 4.5 ಕೋಟಿ ರೂಪಾಯಿನ ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳನ್ನ ಒಟ್ಟು ಇವತ್ತು 29 ಗ್ರಾಮಗಳಲ್ಲಿ ಪೂಜೆ ಮಾಡಿದ್ದೀವಿ. ಅದರ ಜೊತೆಯಲ್ಲಿ ಇವತ್ತು ಏನು ಈ ಭಾಗದಲ್ಲಿ ಸುಮಾರು 26 ದೇವಸ್ಥಾನಗಳಿವೆ. 5 ಲಕ್ಷ, 10 ಲಕ್ಷ, 2 ಲಕ್ಷ ಈ ರೀತಿಯಲ್ಲಿ 26 ದೇವಸ್ಥಾನಗಳಿಗೆ 1,30,00,000 ರೂಪಾಯಿಯನ್ನು ಇವತ್ತು ಅವುಗಳ ಜೀರ್ಣೋದ್ಧಾರಕ್ಕೆ ಮೊದಲನೇ ಬಾರಿಗೆ ನಾನು ಅನುದಾನವನ್ನು ಒದಗಿಸಿಕೊಂಡು ಇವತ್ತು ಆಯಾ ಗ್ರಾಮದ ಜನತೆ ಆ ಗ್ರಾಮ ದೇವತೆಗಳ ಜೀರ್ಣೋದ್ಧಾರ ಮಾಡ್ಕೊಳ್ಳೋಕ್ಕೆ ಅವಕಾಶ ಮಾಡಿದೆ. ಒಟ್ಟು 5,80,00,000 ರೂಪಾಯಿನ ಈ ಒಂದು ಅಭಿವೃದ್ಧಿ ಕಾಮಗಾರಿಗಳೇನಿದೆ ಇದು ಹಳ್ಳಿಗಾಡಿನಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯ ಮತ್ತು ಅವರ ಆಚಾರ ವಿಚಾರಗಳಿಗೆ ತಮ್ಮ ದೇವರು, ಗ್ರಾಮ ದೇವತೆಗಳು ಇವುಗಳ ಒಂದು ಸುಸ್ಥಿತಿಯಲ್ಲಿಡಲಿಕ್ಕೆ ಒಂದು ಅವಕಾಶವನ್ನು ಮಾಡ್ತಕ್ಕಂಥ ಪ್ರಥಮ ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ಈಗಾಗಲೇ ನೀವೆಲ್ಲ ನೋಡಿದ್ದೀನಿ, ಎಲ್ಲ ಭಾಗದಲ್ಲಿ ಒಂದು ನಾಲಾ ಆಧುನೀಕರಣದ ಕಾಮಗಾರಿಗಳು ನಡೀತಾ ಇದ್ದಾವೆ. ಮತ್ತು ಕುಡಿಯೋ ನೀರಿನ ಜಲಧಾರ ಯೋಜನೆ ಇವತ್ತು ಇಡೀ ಅಲಗೂರು ಮತ್ತು ಕಸಬಾ ಹೋಬಳಿಗೆ ಇನ್ನೊಂದು 6 ತಿಂಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ಕಾವೇರಿಯ ಕುಡಿಯೋ ನೀರನ್ನ ಪ್ರತಿ ಗ್ರಾಮಕ್ಕೆ, ಪ್ರತಿ ಮನೆಗೆ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ವಿದ್ಯುತ್ ಸಮಸ್ಯೆ ಈಗಾಗಲೇ ಬಗೆಹರಿಸಿದ್ದೇನೆ. ಸಂಪರ್ಕ ರಸ್ತೆಯನ್ನು ಈಗಾಗಲೇ ಬಗೆಹರಿಸಿದ್ದೇನೆ. ಒಟ್ಟಾರೆ ಯಾವ ಪ್ರದೇಶವನ್ನು ನಿಕೃಷ್ಟವಾದಂಥ ತಾಲೂಕು ಅಥವಾ ಹಿಂದುಳಿದ ತಾಲೂಕು ಅಂತ ಹೇಳ್ತಾ ಇದ್ರು, ಹಂತ ಹಂತವಾಗಿ ಮೂಲಭೂತ ಸೌಕರ್ಯಗಳ ಜೊತೆಯಲ್ಲಿ ಜನರ ಜೀವನಕ್ಕೆ ಬೇಕಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ಇಷ್ಟರ ಜೊತೆಯಲ್ಲಿ ಆ ಸ್ವಾಮಿ ಮತಿತಾಳೇಶ್ವರ ನನಗೆ ಶಕ್ತಿಯನ್ನು ಇನ್ನಷ್ಟು ನೀಡಲಿ, ಅದರ ಆಧಾರದ ಮೇಲೆ ಮೇ ತಿಂಗಳಿನಲ್ಲಿ ಸರ್ಕಾರದಲ್ಲಿ ಕುಳಿತು ಮಾತನಾಡಿ ಅದರ ಜೀರ್ಣೋದ್ಧಾರವನ್ನು ವಿಶೇಷವಾಗಿ ಅದರಲ್ಲೇ ಸುಮಾರು 10 ಕೋಟಿ ಹಣ ಇದೆ ಅನ್ನೋದು ನಾನು ತಿಳಿದುಕೊಂಡಿದ್ದೀನಿ. ಸರ್ಕಾರದಿಂದನೂ ಅದಕ್ಕೆ ಹೆಚ್ಚುವರಿ ಅನುದಾನವನ್ನು ಒದಗಿಸ್ಕೊಟ್ಟು ಪ್ರಖ್ಯಾತವಾದಂಥ ಪುಣ್ಯಕ್ಷೇತ್ರ, ಅದು ಭಾಳಷ್ಟು ಜನ ಹರಕೆ ಹೊತ್ಕೊಳ್ತಕ್ಕಂಥ ಪವಿತ್ರವಾದಂಥ ಸ್ಥಳವನ್ನು ಹೊಸದಾಗಿ ನಿರ್ಮಾಣ ಮಾಡ್ತಕ್ಕಂಥ ಆ ದೈವ ಕೃಪೆಗೆ ಪಾತ್ರ ಆಗ್ತಕ್ಕಂಥ ಭಾಗ್ಯ ನಮ್ಮದಾಗಲಿ ಅನ್ನೋಂಥ ಬೇಡಿಕೆ ಮಾಡ್ತಾ ಇದ್ದೀನಿ. ಮೇ ತಿಂಗಳಲ್ಲಿ ಅದರ ಪ್ರಯತ್ನವನ್ನು ಕೂಡ ನಾನು ಮಾಡ್ತೀನಿ. ನಾಳೆನೂ ಕೂಡ ಕಸಬಾ ಹೋಬಳಿಯ ಒಂದು ಪಂಚಾಯಿತಿ ಜೊತೆಗೆ ಕಿರ್ಗಾವಲು ಹೋಬಳಿ ಪೂರ್ತಿ ಅಲ್ಲೂ ಕೂಡ ನಾಳೆ ಗುದ್ದಲಿ ಪೂಜೆ ಮಾಡ್ತಾ ಇದ್ದೀನಿ. ನಾಳಿದ್ದು ಬಿಜಿಪುರ ಹೋಬಳಿಯ ಒಂದು ಗುದ್ದಲಿ ಪೂಜೆ ಮಾಡ್ತೀನಿ. ಮತ್ತು ಸೋಮವಾರ ಕೂಡ ಬಿಜಿಪುರ ಹೋಬಳಿ ಉಳಿಕೆ ಮತ್ತು ಮಳವಳ್ಳಿ ಟೌನ್ನ ಕಾಮಗಾರಿಗಳನ್ನ ನಾನು ಗುದ್ದಲಿ ಪೂಜೆ ಮಾಡ್ತೀನಿ. ನನಗೆ ತಿಳಿದಂಗೆ ಸುಮಾರು 100 ಕೋಟಿ ರೂಪಾಯಿನ ಈ ಒಂದು ಮೂಲಭೂತ ಸೌಕರ್ಯದ ರಸ್ತೆ, ಚರಂಡಿ, ಕುಡಿಯೋ ನೀರು, ದೇವಸ್ಥಾನ ಇವುಗಳಿಗೆ
ಅನುದಾನವನ್ನು ಒದಗಿಸ್ಕೊಟ್ಟು ಜನರ ಒಂದು ಬೇಡಿಕೆಯನ್ನು ಪೂರೈಸತಕ್ಕಂಥ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿಪಿ ರಾಜು, ಮನ್ಮೂಲ್ ನಿರ್ದೇಶಕ ಆರ್ಎನ್ ವಿಶ್ವಾಸ್, ಟಿಎಪಿಸಿಎಂಎಸ್ ಅಧ್ಯಕ್ಷ ಲಿಂಗರಾಜು, ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಶ್ರೀಕಾಂತ್, ಕೃಷ್ಣಗೌಡ, ಮಾದೇಶ್, ಚಿಕ್ಕಸ್ವಾಮಿ, ಇಂಜಿನಿಯರ್ ಅಪ್ಪಣ್ಣ ಬೋವಿ ಸೇರಿದಂತೆ ಇತರರು ಇದ್ದರು.